ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಸರೋಜಾದೇವಿ ಅವರು. ನಾರಾಯಣ ನೇತ್ರಾಲಯ ಆಸ್ಪತ್ರೆಗೆ ನೇತ್ರ ದಾನವನ್ನ ಮಾಡಿದ್ದಾರೆ. ರಾಜ್ಕುಮಾರ್ ಅವರ ಹಾದಿಯಲ್ಲೇ ಸರೋಜಾ ಅವರು ಕೂಡ ಸದ್ಯ ನೇತ್ರ ದಾನವನ್ನ ಮಾಡಿದ್ದಾರೆ. ಸರೋಜಾದೇವಿ ನಿವಾಸಕ್ಕೆ ವೈದ್ಯರು ಆಗಮಿಸಿ ಸದ್ಯ ನೇತ್ರದಾನದ ಪ್ರಕ್ರಿಯೆ ಕೂಡ ಆಗಿದೆ. ನಿಜಕ್ಕೂ ಕೂಡ ಎಂಥ ಸಾರ್ಥಕತೆಯನ್ನ ಮೆರೆದಿದ್ದಾರೆ ನೋಡಿ. ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಸರೋಜಾದೇವಿಯವರು. ನಾರಾಯಣ ನೇತ್ರಾಲಯಕ್ಕೆ ನೇತ್ರದಾನವನ್ನ ಮಾಡಿದ್ದಾರೆ. ರಾಜ್ಕುಮಾರ್ ಅವರ ಹಾದಿಯಲ್ಲೇ ಸರೋಜಾದೇವಿಯವರು ಕೂಡ ನೇತ್ರದಾನ ಮಾಡಿದ್ದಾರೆ. ಸರೋಜಾದೇವಿ ನಿವಾಸಕ್ಕೆ ವೈದ್ಯರು ಆಗಮಿಸಿದ್ದಾರೆ. ನಾರಾಯಣ ನೇತ್ರಾಲಯದಿಂದ ವೈದ್ಯರು ಸದ್ಯ ನೇತ್ರದಾನದ ಪ್ರಕ್ರಿಯೆಯೂ ಕೂಡ ಆರಂಭ ಆಗಿದೆ. ಸರೋಜಾದೇವಿ ನೇತ್ರದಾನ ನೋಂದಣಿ ಮಾಡಿಸಿ 5 ವರ್ಷ ಆಗಿತ್ತು. ಹಿಂದೆನೇ ನೋಂದಣಿ ಮಾಡಿದ್ರು ನೇತ್ರದಾನ ಮಾಡಬೇಕನ್ನೋದಾಗಿ. ಅವರ ನೇತ್ರದಾನದಿಂದ 3 ಬಾಳಲ್ಲಿ ಬೆಳಕು ಮೂಡಲಿದೆ. ನಿಜಕ್ಕೂ ಕೂಡ ನೋಡಿ, ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಅವರ ಕಪ್ಪು ಗುಡ್ಡೆಯನ್ನ ಮಾತ್ರ ತೆಗೆದುಕೊಂಡಿದ್ದೇವೆ, ನೇತ್ರದ ಜೊತೆಗೆ ಅಳವಡಿಕೆಯ ಪರೀಕ್ಷೆಗಾಗಿ ಅವರ ರಕ್ತವನ್ನ ತೆಗೆದುಕೊಂಡಿದ್ದೇವೆ, ಇದನ್ನ ಚಿಕ್ಕ ಮಕ್ಕಳಿಗೆ ಅಳವಡಿಸಲು ಚಿಂತನೆ ನಡೆಸಿದ್ದೇವೆ ಅನ್ನೋದಾಗಿ ಸದ್ಯ ಹೇಳಲಾಗ್ತಿದೆ. ಇನ್ನೆರಡು 3 ದಿನಗಳಲ್ಲಿ ನೇತ್ರಗಳನ್ನ ಅಳವಡಿಕೆ ಮಾಡಲಾಗುತ್ತೆ ಅನ್ನೋದಾಗಿ ನಾರಾಯಣ ನೇತ್ರಾಲಯದ ವೈದ್ಯ ಡಾಕ್ಟರ್ ವೀರೇಶ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ 5 ವರ್ಷದ ಹಿಂದೆನೇ ನೇತ್ರದಾನವನ್ನ ಮಾಡಬೇಕು ಅನ್ನುವಂಥ ಆಗಲೇ ನೋಂದಣಿಯನ್ನ ಮಾಡ್ಕೊಂಡಿದ್ರಂತೆ. ಹಾಗಾಗಿ ಸಾವಿನಲ್ಲೂ ಕೂಡ 3 ಬಾಳಲ್ಲಿ ಬೆಳಕಾಗ್ತಿದ್ದಾರೆ. ಕತ್ತಲಲ್ಲಿದ್ದಂಥ ಅನೇಕರ ಬಾಳಲ್ಲಿ 3 ಜನರ ಬಾಳಿಗೆ ಬೆಳಕಾಗ್ತಿದ್ದಾರೆ. ನೋಡಿ, ಎಂಥ ಚಿಂತನೆ ನೋಡಿ. ರಾಜ್ಕುಮಾರ್ ಅವರ ನೇತ್ರದಾನದ ವಿಚಾರ ಈಗಾಗಲೇ ಎಲ್ಲರಿಗೂ ಗೊತ್ತು. ಅಣ್ಣವರ ಹಾದಿಯಲ್ಲೇ ಅನೇಕರು ಕೂಡ ಅದೇ ಹಾದಿಯನ್ನ ತುಳಿದಿದ್ರು. ಸದ್ಯ ಅಭಿನಯ ಸರಸ್ವತಿಯೂ ಕೂಡ ಸರೋಜಾದೇವಿಯವರು ಕೂಡ ನೇತ್ರದಾನವನ್ನ ಮಾಡಿದ್ದಾರೆ. ಆ ಬಗ್ಗೆ ಕೂಡ ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ನೇತ್ರಾಲಯದಿಂದ ಆಗಮಿಸಿ ಆ ಕೊನೆ ಕ್ಷಣದ ಪ್ರಕ್ರಿಯೆಗಳೇ ಏನು ಮಾಡಬೇಕು, ಯಾವ ರೀತಿಯಾಗಿ ಹೋಗಬೇಕು ಅನ್ನೋದಾಗಿ ಮೆಡಿಕಲಿಯೂ ಕೂಡ ಆ ಬಗ್ಗೆ ಎಲ್ಲವೂ ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಸದ್ಯ ಈ ಬಗ್ಗೆ ನಾರಾಯಣ ನೇತ್ರಾಲಯದ ವೈದ್ಯ ಡಾಕ್ಟರ್ ವೀರೇಶ್ ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಪ್ರಕ್ರಿಯೆ ಆಗುತ್ತೆ, ಇದರಿಂದ ಯಾರ್ಯಾರಿಗೆ ಅನುವಾಗುತ್ತೆ. ಯಾಕಂದರೆ ಈಗ ಆರಂಭಿಕವಾಗವರು ಅವರ ಕಪ್ಪು ಗುಡ್ಡೆ ಇರುತ್ತಲ್ಲ ನಮ್ಮ ಕಣ್ಣಿಂದು, ಅದನ್ನ ತೆಗೆದುಕೊಂಡಿದ್ದೇವೆ. ಈ ಕಣ್ಣಿನ ಜೊತೆಗೆ ಅಳವಡಿಕೆಯ ಪರೀಕ್ಷೆಗಾಗಿ ಅವರ ರಕ್ತ ಇದನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಇದನ್ನ ಚಿಕ್ಕ ಮಕ್ಕಳಿಗೆ ಅಳವಡಿಸಲು ಚಿಂತನೆಯಾಗುತ್ತೆ. ನಮಗೆ ಕಣ್ಣು 2 ಇರ್ಬೋದು, ಬಟ್ ಅದರಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿರುತ್ತೆ. ಆ ನಿಟ್ಟಿನಲ್ಲಿ ಸದ್ಯ 3 ಬಾಳಿಗೆ ಬೆಳಕಾಗ್ತಿದ್ದಾರೆ. ನೋಡಿ, ಇದಲ್ವಾ ನಿಜವಾದಂಥ ಸಾರ್ಥಕತೆ ಅಂತಂದ್ರೆ. ತಾವಿಲ್ಲ ಅಂದ್ರೂ ಕೂಡ ತಮ್ಮ ಕಣ್ಣಿನ ಮೂಲಕವಾಗಿ ಮತ್ತೊಬ್ಬರ ಜೀವನಕ್ಕೆ ಬೆಳಕಾಗ್ತಾ ಸದಾ ಅಮರವಾಗಿರುವಂಥ ಸೇವೆ ಮಾಡ್ತಿದ್ದಾರೆ. ಈಗಾಗಲೇ ಭಾರತೀಯ ಸಿನಿ ಜಗತ್ತಿನಲ್ಲಿ ತಮ್ಮದೇ ಆದಂಥ ಸಾಧನೆ ಮಾಡಿದ್ದಾರೆ. ಅಷ್ಟೇ.